ಬೀದರ್ನಲ್ಲಿ 7 ಡಿಗ್ರಿ ಸೆಂಟಿಗ್ರೇಡು, ಕಲಬುರಗಿಯಲ್ಲಿ 6 ಡಿಗ್ರಿ ಸೆಂಟಿಗ್ರೇಡು, ಕರಾವಳಿ ಜಿಲ್ಲೆಗಳಲ್ಲಿ 2ರಿಂದ 3 ಡಿಗ್ರಿ ಸೆಲ್ಸಿಯಸ್ಸು, ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಸರಾಸರಿಯಾಗಿ 4 ಡಿಗ್ರಿ ಸೆಲ್ಸಿಯಸ್ಸು ಗರಿಷ್ಠ ಉಷ್ಣಾಂಶ ಹಗಲಿ ವೇಳೆಯಲ್ಲಿ ಏರಿಕೆಯಾಗಿದೆ. ಮುಂದಿನ ಇನ್ನೂ 4 ದಿನಗಳವರೆಗೆ ಇದೇ ರೀತಿ ಉಷ್ಣಾಂಶ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಈಗ ನಮ್ಮ ದೇಶದಲ್ಲಿ ನೈಋತ್ಯ ಮಾನ್ಸೂನು ಪೂರಾ ದುರ್ಬಲಗೊಂಡಿದೆ. ಎಲ್ಲಿ ಅಷ್ಟೊಂದು ಮಳೆ ಇರುವುದಿಲ್ಲ. ಕರಾವಳಿಯಲ್ಲಿ ಕೂಡ ಮಳೆ ಗಣನೀಯವಾಗಿ ಕಡಿಮೆಯಾಗಿದೆ. ಕರಾವಳಿ ಮತ್ತು ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಜುಲೈ ತಿಂಗಳಿನಲ್ಲಿ ಉತ್ತಮವಾಗಿ ಮಳೆ ಆಗ್ತಿತ್ತು. ಆದರೆ ಈ ವರ್ಷ ಎಲ್ಲಿನೋ ಕಾರಣದಿಂದಾಗಿ ಒಂದು IOD, MGO ಇವು ಯಾವುವು ಫೇವರೇಬಲ್ ಇಲ್ಲ ಮಳೆ ತರಲಿಕ್ಕೆ. ಹೀಗಾಗಿ ಮುಂದಿನ 5 ದಿನಗಳವರೆಗೆ ಕರ್ನಾಟಕದ ಒಳನಾಡಿನಲ್ಲಿ, ಉತ್ತರ ಒಳನಾಡಿನಲ್ಲಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳದಾವು. ಆದರೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಕೆಲವು ಕಡೆ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಕೆಲವು ಕಡೆ ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಮುಂದೆ ಜುಲೈ ಕೊನೆಯ ವಾರದಲ್ಲಿ ಮತ್ತು ಈ ಮಾನ್ಸೂನು ರಿವೈವ್ ಆಗುವ ಸಾಧ್ಯತೆಗಳದಾವು. ಸರ್, ಜೂನ್ನಲ್ಲಿ ಮಳೆ ಕೊರತೆ ಅತ್ಯಧಿಕವಾಗಿ ಆಗಿತ್ತು. 40 ಸೆಂಟಿಮೀಟರ್ ಅಷ್ಟು, 40% ಮಳೆ ಕೊರತೆ ಆಗಿತ್ತು. ಜುಲೈಯಲ್ಲೂ ಅದೇ ಮುಂದುವರಿಯುತ್ತಾ ಹೇಗೆ ಸರ್? ಮಳೆ ಕೊರತೆ ಆಗುತ್ತಾ? ಜುಲೈನಲ್ಲೂ ಕೂಡ ಮಳೆ ಕೊರತೆ ಆಗುತ್ತಾ? ಯಾಕಂದರೆ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಸರಾಸರಿಯಾಗಿ 30% ಮಳೆ ಕೊರತೆ ಐತಿ. ಕೆಲವು ಜಿಲ್ಲೆಗಳಲ್ಲಿ 50% ಮಳೆ ಕೊರತೆ ಇದೆ. ಹೀಗಾಗಿ ಮುಂದಿನ 5 ದಿನಗಳಲ್ಲಿ ಮಳೆ ನಿರೀಕ್ಷಿಸಲು ಸಾಧ್ಯವಾಗದೇ ಇರುವುದರಿಂದ ಮಳೆ ಕೊರತೆ ಇನ್ನೂ ಹೆಚ್ಚಿಗೆ ಆಗುವ ಸಾಧ್ಯತೆಗಳದಾವು. ಜುಲೈಯಲ್ಲಿ ವಾರಕ್ಕೆ ಎಷ್ಟು ಮಳೆ ಆಗಬೇಕು ಸರ್? ಎಷ್ಟು ಸೆಂಟಿಮೀಟರ್ ಮಳೆ ಆಗಬೇಕು? ಕರಾವಳಿ ಜಿಲ್ಲೆಗಳಲ್ಲಿ ಸುಮಾರು 130 ಸೆಂಟಿಮೀಟರ್ ಮಳೆ ಆಗಬೇಕು ಜೂನ್ 1ರಿಂದ ಇಲ್ಲಿಯವರೆಗೆ. ಅಲ್ಲೇನೂ ಅಷ್ಟಾಗಿಲ್ಲ. ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ 14-15 ಸೆಂಟಿಮೀಟರ್ ಮಳೆ ಆಗಿತ್ತು ಸರಾಸರಿ. ನಾನು ಹಿಂಗೆ ಹೇಳ್ಬೇಕಂದ್ರೆ ಇನ್ನೂ ಅಷ್ಟು ಆಗಿಲ್ಲ. ಬೆಂಗಳೂರಿನಲ್ಲೂ ಕೂಡ ಮಳೆಯ ಪ್ರಮಾಣ ಭಾಳ ಕಡಿಮೆ ಐತಿ. ಬರೀ ಬೆಂಗಳೂರು, ತುಮಕೂರು, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರನಲ್ಲಿ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಿದೆ. ಇಲ್ಲಿ ಸುಮಾರು 50% ಮಳೆ ಕೊರತೆ ಇದೆ ಬೆಂಗಳೂರಿನಲ್ಲಿ ಕೂಡ. ಮುಂದಿನ 5 ದಿನದ ನಂತರ ಉಷ್ಣಾಂಶ ಮತ್ತೆ ಏರಿಕೆ ಆಗುವ ಸಾಧ್ಯತೆ ಇದೆಯಾ ಸರ್? ಹೇಗೆ ರಾಜ್ಯಾದ್ಯಂತ? ಸುಮಾರು ಒಂದು 20ನೇ ತಾರೀಕಿನ ಮೇಲೆ ಮತ್ತು ಉಷ್ಣಾಂಶ ಮತ್ತು ಇಳಿಕೆ ಆಗುವ ಸಾಧ್ಯತೆಗಳದಾವೆ. ಓಕೆ ಸರ್.